ನೋಡಪ್ಪ ಬಸಪ್ಪ, ಆ ಟೇಬಲ್ ಎಲ್ಲ ಇವತ್ತು ಸ್ವಲ್ಪ ಸ್ವಚ್ಛ ಮಾಡಿಡು. ಇವತ್ತು ಹೊಸ ಎಂಪ್ಲಾಯಿ ಬರಕತ್ತಾರ. ಆತ್ರಿ ಸರ್, ಮಾಡ್ತೀನಿ ರೀ ಈಗ. ಗುಡ್ ಮಾರ್ನಿಂಗ್ ಪಪ್ಪ. ಯಾಕ್ರಿ ಅಪ್ಪಾಜಿ ಹಂಗೆ ನೋಡಾಕತ್ತೀರಿ? ಏನಿಲ್ಲಪ್ಪ, ನೀನ ನನ್ನ ಮಗನ ಅಂತ ನೋಡಾಕತ್ತಿದ್ದೆ. ಯಾಕಪ್ಪಾಜಿ ಹಂಗೆ ಕೇಳಾಕತ್ತೀರಿ? ಏನು ಇವತ್ತು ಇಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗಿ ಆಫೀಸ್ ಕಡೆ ಬಂದ್ಬಿಟ್ಟಿದಿ? ಅದ್ರಾಗ ಬೇರೆ ಅಪ್ಪಾಜಿ ಹೋಗಿ ಪಪ್ಪ ಗಿಪ್ಪ ಅಂತೆಲ್ಲ ಅನ್ನಕತ್ತಿದ್ದಿ. ಅದಕ್ಕೆ ನೋಡಾಕತ್ತಿದ್ದೆ. ಓ ಅದಾ ಅಪ್ಪಾಜಿ? ಓ ಅದಾ ರೀ ಅಪ್ಪಾಜಿ. ಅದ ಹೇಳಿದ್ನಲ್ಲ ನಿನ್ನೆ, ಅಲ್ಲಿ ಇಂಟೀರಿಯರ್ ಡಿಸೈನ್ದು ಒಂದು ಕಂಪ್ನಿ ಐತಲ್ಲ ಅಪ್ಪಾಜಿ, ಅಲ್ಲಿ ಕೆಲಸ ಆಗೈತಿ. ಇವತ್ತು ನಂದು ಫಸ್ಟ್ ಡೇ ಹೋಗ್ಬೇಕಂತ ಹೇಳಿ. ಓ ಹೌದಲ್ಲಪ್ಪ. ಮತ್ತು ನನ್ನ ಕಂಪ್ನಿಗತಿ ನಮ್ಮ ಫ್ರೆಂಡಿಗೆ ಹೇಳೇನಿ, ಅವ್ನು ಬರ್ತಾನ ಅಪ್ಪಾಜಿ. ಎಲ್ಲ ನೋಡ್ಕೊಂತಾನೆ, ನನ್ಕಿಂತ ಭಾಳ ಅಂದ್ರೆ ಭಾಳ ಹುಷಾರದ ಅವನು. ಆತಪ್ಪ, ಏನೋ ಒಂದು ಮಾಡು. ಹೌದು ಇವತ್ತು ಬರ್ತಾನಂದು ಇನ್ನೂ ಬಂದೇ ಇಲ್ಲ. ಟೈಮ್ ಆತು, 9 ಆತು. ನೋಡ್ರಿ ಅಪ್ಪಾಜಿ, ಮಾತಾಡ್ತಿದ್ದಂಗ ಬಂದ್ಬಿಟ್ಟ ನನ್ನ ಗೆಳೆಯ. ನಮಸ್ಕಾರ ರೀ ಸರ್. ನಮಸ್ಕಾರಪ್ಪ. ಅಪ್ಪಾಜಿ, ನಾನು ನನ್ನ ದೋಸ್ತಂಗೆಲ್ಲ ಎಕ್ಸ್ಪ್ಲೇನ್ ಮಾಡೇನಿ, ಏನು ಕೆಲಸ ಏನು ಎತ್ತ ಅಂಥೇಳಿ. ಅವ ನಿಮ್ಮ ಜೊತೆನೇ ಇರ್ತಾನೆ, ನಿಮ್ಗೆ ಏನು ಬೇಕಂದ್ರೆ ಅವ್ನು ನೋಡ್ಕೋತಾನೆ. ಆತ್ಪ ಹಂಗಾಗ್ಲಿ. ಅಂದಂಗ ಮೋಹನ, ನಂದು ಒಂದು ರಿಕ್ವೆಸ್ಟ್. ಏನು ಒಲೆ ಅದು? ಅದು ಇಲ್ಲಿ ಯಾರಿಗೂ ನಾನು ನಿನ್ನ ಫ್ರೆಂಡ್ ಅಂತ ಗೊತ್ತಾಗಬಾರ್ದು. ಯಾಕೋ ಹಂಗಲ್ಲ? ನಾನು ನಿನ್ನ ಫ್ರೆಂಡ್ ಅಂತಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಕೆಲವೊಬ್ರು ಏನಾರ ಮಾತಾಡ್ತಾರೆ. ಹಾಗಾಗಿ ಅದು ಯಾವುದಕ್ಕೂ ಆಸ್ಪದ ಕೊಡಬಾರ್ದು ಅಂತಂತ ಹೇಳಷ್ಟೆ, ಮತ್ತಿನ್ನೇನಿಲ್ಲಪ್ಪ. ಹೌದಪ್ಪ, ನಿಂದು ಈ ಗುಣ ನಾನು ಮೆಚ್ಚಿದೆ ನೋಡು. ನೀನು ನನ್ನ ಮಗನ ಫ್ರೆಂಡ್ ಅಂತಂತ ಹೇಳಿ ಗೊತ್ತಾದ್ರೆ ಕೆಲವೊಬ್ರು ಗುಣನೂ ಇಲ್ಲಿ ಗೊತ್ತಾಗಂಗಿಲ್ಲ. ಒಂದು ರೀತಿಯಿಂದ ಇದು ಚಲೋ ಉಪಾಯನ ಐತಿ. ಅಪ್ಪಾಜಿ, ನಾನು ಫಸ್ಟ್ ಅಲ್ಲಿ ಹೋಗಿ ಜಾಯ್ನ್ ಆಗಬೇಕು. ಇವತ್ತು ಮೊದಲನೇ ದಿವಸ ಲೇಟ್ ಆದ್ರೆ ಮತ್ತೆ ನನಗೆ ಬ್ಯಾಡ್ ಇಂಪ್ರೆಷನ್ ಬರ್ತೈತಿ. ಅವ್ನು ಬಂದ ನನ್ನ ಫ್ರೆಂಡ್ ಎಲ್ಲ ನೋಡ್ಕೊತಾನೆ. ಅವ್ನ ಹೆಸರು ಮಂಜಪ್ಪ ಅಂತ ಹೇಳಿ. ಆತ್ಪ, ನೀನು ಹೋಗ್ಬಾ, ಚಂದ ಕೆಲಸ ಮಾಡ ಏನ. ಮಂಜು, ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇದು ನಿಂದ ಕಂಪನಿ ಅಂತ ಹೇಳಿ ಕೆಲಸ ಮಾಡು. ನಮ್ಮ ಅಪ್ಪಾರಿಗೆ ನೀನು ಬೆನ್ನೆಲುಬಾಗಿ ನಿಂತ್ಕೊಬೇಕು. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲೇ ನಮ್ಮ ಕಂಪ್ನಿ ಒಳಗೆ ಸ್ವಲ್ಪ ಏನೇನೋ ಆ್ಯಕ್ಟಿವಿಟೀಸ್ ನಡೆಯಕತ್ತಾವ. ಹಾಗಾಗಿ ನನಗೆ ನೀನು ರೈಟ್ ಪರ್ಸನ್ ಅಂತ ಅನಿಸಿದಿ. ಅದ್ರ ಸಲುವಾಗಿನ ನಿನಗೆ ನಾನು ರೆಫರ್ ಮಾಡಿದ್ದು. ನೀನೇನು ತಲೆ ಕೆಡಿಸ್ಕೋಬೇಡ್ಲಿ, ನಾನೆಲ್ಲ ನೋಡ್ಕೋತೀನಿ. ನೀನು ಅಲ್ಲಿ ಚಂದ ವರ್ಕ್ ಮಾಡು, ಒಳ್ಳೆ ಹೆಸರು ತಗೋ. ಆಲ್ ದಿ ಬೆಸ್ಟ್ಲೇ. ಹ್ಞೂನ್ಪ, ಸಿಗೋಣ ಅಂತ ಸಂಜೆಗೆ. ಹಾಂ ಬರಲಿ ನಾ ಇನ್ನ. ಅಪ್ಪಾಜಿ, ನಂಗೆ ಆಶೀರ್ವಾದ ಮಾಡಿರಿ. ಒಳ್ಳೇದಾಗ್ಲಪ್ಪ ನಿನಗೆ, ಕೆಲಸದೊಳಗಡೆ ಜಯ ಸಿಗಲಿ. ಮಂಜು, ನಿನ್ನ ಕ್ಯಾಬಿನ್ ಅಲ್ಲ ಐತೆ ನೋಡು. ಸರಿ ರೀ ಸರ್. ನಿನ್ಗೆ ಕೆಲಸ ಕಲಿಸ್ಬೇಕಲ್ಲ, ನಿನಗೆಲ್ಲ ಟ್ರೈನಿಂಗ್ ಕೊಡುವಂಥ ರೈಟ್ ಪರ್ಸನ್ ಇಲ್ಲಿ ಮಹೇಶ್ ಅದ. ಮಹೇಶನ್ ಕರಿತೀನಿ. ಅಪ್ಪ ಮಹೇಶ, ಸ್ವಲ್ಪ ಬಾರಪ್ಪ ಇಲ್ಲೇ. ಏನು ರೀ ಸರ್? ಇಲ್ಲಿ ಬಾಯಿಲ್ಲ ಒಂದು ಸ್ವಲ್ಪ ನೋಡು. ಇವನು ಮಂಜಪ್ಪ ಅಂತ ಹೇಳಿ ಇವತ್ತಿಂದ ನಮ್ಮ ಕಂಪ್ನಿಗೆ ಹೊಸದಾಗಿ ಕೆಲಸಕ್ಕೆ ಸೇರಾನ. ಮಂಜು, ಇವನು ಮಹೇಶ್ ಅಂತ ಹೇಳಿ ಇವತ್ತಿಂದ ನಿಂಗೆ ಟ್ರೈನಿಂಗ್ ಕೊಡ್ತಾನೆ. ನಮಸ್ತೆ ರೀ ಸರ್. ನಮಸ್ತೆ ಮಂಜು. ಸರ್ ಅಂತ ಹೇಳಿ ಏನು ಕರೆಯೋಕೆ ಹೋಗ್ಬೇಡ. ನನ್ನ ಹೆಸರು ಮಹೇಶ್. ಮಹೇಶ್ ಅಂತ ಕರೆದ್ರೆ ಸಾಕು. ಆಯ್ತು ಮಹೇಶ್. ಆತಲ್ಲ, ಈಗ ನಿಮ್ಮಿಬ್ರಿಗೂ ನಾನು ಕೆಲಸ ವಹಿಸ್ಕೊಟ್ಟೆ. ನನ್ನ ಕೆಲಸ ಅಂತೂ ಮುಗೀತು. ಮಹೇಶ್, ಅವನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡು. ಯಾಕಂತ ಅಂದ್ರೆ ಅವನು ಇಷ್ಟು ದೊಡ್ಡ ಕಂಪ್ನಿ ಒಳಗೆ ಕೆಲಸಕ್ಕೆ ಬಂದಿದ್ದು ಇದು ಫಸ್ಟ್ ಟೈಮ್. ಹಾಗಾಗಿ ಸಿಟ್ಟೆಲ್ಲ ಮಾಡಕ್ಕೆ ಹೋಗ್ಬೇಡ. ಚಂದಾಗಿ ನೀಟಾಗಿ ಟ್ರೈನಿಂಗ್ ಕೊಡು. ಸರ್, ನೀವೇನು ಚಿಂತೆ ಮಾಡಬೇಡ್ರಿ. ಅವನನ್ನು ನಾನು ನನ್ನ ಫ್ರೆಂಡ್ ಗತೆ ಟ್ರೀಟ್ ಮಾಡಿ ಅವ್ನಿಗೆ ಚಂದಾಗಿ ಟ್ರೈನಿಂಗ್ ಕೊಡ್ತೇನೆ ರೀ. ನಂಗೆ ನಿನ್ನ ಮೇಲೆ ನಂಬಿಕೆ ಐತಿ. ಅದ್ರ ಸಲುವಾಗಿ ನಿನಗೆ ನಾನು ಟ್ರೈನಿಂಗಿಗೆ ಕೊಟ್ಟಿದ್ದು. ಆಯ್ತಪ್ಪ, ನನಗೆ ಈಗ ಒಂದು ಮೀಟಿಂಗ್ ಐತಿ, ಹಾಗಾಗಿ ಜಾಯ್ನ್ ಆಗಬೇಕು. ನೀವಿಬ್ರು ಚಂದ ಕೆಲಸ ಮಾಡಿರಿ. ಮಂಜು, ನಿಂಗೇನಾರ ಡೌಟ್ಸ್ ಇದ್ರೆ ಮಹೇಶ್ ಹತ್ರ ಕೇಳು, ಅವನ್ನೆಲ್ಲ ಕ್ಲಿಯರ್ ಮಾಡ್ತಾನಾತ. ಒಂದು ವೇಳೆ ನಿನಗೇನಾರ ಪ್ರಾಬ್ಲಮ್ ಅನ್ನಿಸ್ತು ಅಂದ್ರೆ ನನ್ನ ಹತ್ರ ಬಂದು ಹೇಳ್ಕೊಬೋದು. ಆಯ್ತಾನಪ್ಪ? ಸರಿ ರೀ ಸರ್, ಭಾಳ ಉಪಕಾರ ಆತ್ರಿ. ಮಂಜು, ನಮ್ದು ಕಂಪ್ನಿದು ಏನು ಕೆಲಸ ಅಂತ ಅಂದ್ರೆ, ಈಗ ಬೇರೆ ಬೇರೆ ಬಿಲ್ಡಿಂಗ್ಗಳು ಕಟ್ತಿರ್ತಾರಲ್ಲ, ಅದು ಕಾಂಟ್ರಾಕ್ಟ್ ತೊಗೊಂಡು ಅದಕ್ಕೆ ಪ್ಲಾನಿಂಗ್ ಎಲ್ಲ ಮಾಡಿ ಆ ಬಿಲ್ಡಿಂಗ್ ಪ್ರಾಜೆಕ್ಟ್ ವರ್ಕ್ನ ಕಂಪ್ಲೀಟ್ ಮಾಡ್ಕೊಡೋದು ನಮ್ದು ಕಂಪ್ನಿ ಕೆಲಸ. ಅದಕ್ಕೆಲ್ಲ ಎಷ್ಟೊಂದು ನಾವು ಡಿಸೈನ್ಸ್ ಎಲ್ಲ ಮಾಡ್ಕೋಬೇಕಾಗ್ತೈತಿ. ಅದಕ್ಕೆಲ್ಲ ಭಾಳ ಅಂದ್ರೆ ಭಾಳ ತಲೆ ಓಡಿಸ್ಬೇಕು. ಹೆಂಗಿದ್ರು ನೀನು ಇಂಜಿನಿಯರಿಂಗ್ ಮಾಡಿದಿ, ನಿನಗೆಲ್ಲ ಗೊತ್ತಿರ್ತೈತಿ. ಬಾ, ನಾನೆಲ್ಲ ಹೇಳ್ಕೊಡ್ತೇನಂತ. ಸರಿ ಮಹೇಶ್, ಬನ್ನಿ. ಏನ್ ದ್ಯಾಮಕ್ಕ, ಏನು ಮಾಡಕತ್ತಿದ್ದೆ? ಏನಿಲ್ವಾ, ಇದು ಅಡ್ಗೆ ಮಾಡಕ ಕಟ್ಗೆ ಖಾಲಿ ಆಗಿದ್ವಾ, ಹಂಗಾಗಿ ಕಟ್ಗೆ ಒಡ್ಯಾಕ ಕುಂತಿದ್ದೆ ನೋಡು. ಯಾಕ ನಿಮ್ಮ ಮನೆಗೆ ಗ್ಯಾಸ್ ಇಲ್ಲ? ಆಯ್ತಲ್ಲ, ನಮ್ಮ ಮನ್ಯಾಗಿನ ಜನ ನೋಡಿ ಇಲ್ಲ ನೀ. ಟ್ರಿಗೂ ಈ ಗ್ಯಾಸ್ ಒಲಿ ಮೇಲೆ ನಾವೇನಾರು ಅಡುಗೆ ಮಾಡಿಬಿಟ್ರಂತ್ರು ದಿನಕ್ಕೆ ಒಂದೊಂದು ಸಿಲಿಂಡರ್ ಬೇಕಾಕೈತೆ ಅನ್ನವ. ಹಾಗಾಗಿ ಇದು ಚಾ ಮಾಡಕ ಸಾರ್ಗಿರೇನಾರ ಒಂದು ಸ್ವಲ್ಪ ಇತ್ತಂದ್ರೆ ಬಿಸಿ ಮಾಡಕ ಅಂಥದಕ್ಕಷ್ಟ ಉಪಯೋಗಿಸ್ಕೊತೇವೆ. ಹೌದಾ? ನಮ್ಮ ಮನ್ಯಾಗ 4 ಜನ ಅಲ್ಲ, ನಾನು, ನನ್ನ ಗಂಡ, ನಂದು 2 ಮಕ್ಕಳು. ಹಾಗಾಗಿ ನಮ್ಗೆ ಸಿಲಿಂಡ್ರ್ ಏನೇ ಇಲ್ಲ ಅಂದರೂ 1 ತಿಂಗಳಾರ ಬರ್ತೈತೆ ನೋಡಿ, ಹೆಚ್ಚು ಕಮ್ಮಿ. ನೋಡಿ ಮತ್ತೆ 4 ಜನ ಇದ್ದ ನೀನು 1 ತಿಂಗಳು ಬರ್ತೈತಂತಿ. ನಮ್ಮ ಮನ್ಯಾಗ 10-12 ಮಂದಿ ಅದೇವಿ. ಎತ್ಲಾಕ್ ಸಾಲ್ತೈತೆ ನೋಡಿ, ಹೇಳಿ ನೋಡೋಣ. ಅದು ಖರೆ. ಗಿರ್ಜಕ್ಕ, ಏನ್ವಾ ತರಕ, ಆರಾಮದ್ಯಾ? ಹ್ಞೂ, ನಾನು ಆರಾಮದೆ ನೋಡು. ಮತ್ತೆ ನೀನು ಈ ಕಡೆ ಬಂದಿ? ಏನಿಲ್ಲ, ನನ್ನ ಮಗನ್ನ ಸಾಲಿಗೆ ಬಿಟ್ಟು ಬರಾಕತ್ತಿದ್ದೆ, ನೀ ಇಬ್ರು ಕಂಡ್ರೆ ಬಂದೆ ನೋಡು. ಓ ಗಿರ್ಜಿ, ಭಾಳ ದಿವಸದ ಮೇಲೆ ಬಂದ್ಬಿಟ್ಟಲ್ಲೇ ನಮ್ಮ ಮನೆ ಕಡೆಗೆ. ಅಯ್ಯದೇ ಮಕ್ಕ, ನಿನ್ನೆ ಸಂಜೀಕಿನ್ನು ಬಂದು ಮಾತಾಡೋಗಿನಿ, ಆಗ್ಲೇ ಮರ್ತು ಬಿಟ್ಟೆ. ನಿನ್ನೆ ಸಂಜೀಕಲ್ಲ, ಇವತ್ತೀಗ ಬಂದಿ, ಅದಕ್ಕೆ ಕೇಳಿದೆ. ಬೇಸಾತ್ ಬಿಡವ ನಿಂದು. ಬಿಟ್ರೆ ನಿಮ್ಮ ಮನ್ಯಾಗ ಕುಂದ್ರನ್ನೆಕಿನಿ. ಅಂದಾಗ ನಾಷ್ಟ ಏನು ಮಾಡಿದ್ದಿ? ರೊಟ್ಟಿ ಪಲ್ಯ. ಮತ್ತಿನ ನಮ್ಮ ಮನ್ಯಾಗ ನೀ ಏನು ಮಾಡಿದ್ದೆವಾ ತಾರಕ್ಕ? ನಾನಿವತ್ತು ದೋಸೆ, ಚಟ್ನಿ, ಆಲೂಗಡ್ಡಿ ಪಲ್ಯ ಮಾಡಿದ್ದೆ ನೋಡು. ನನ್ನ ಮಗಳು ಅದಾಳಲ್ಲ, ಆಕಿಗ ಮಸಾಲೆ ದೋಸೆ ಬೇಕಿತ್ತಂತ. ಹಾಗಾಗಿ ನಿನ್ನೆ ಮೊಬೈಲ್ನಾಗ ಯೂಟ್ಯೂಬ್ ನೋಡಿ ಅದನ್ನು ಹೆಂಗೆ ಮಾಡೋದಂತ ಹೇಳಿ ಕಲ್ತ್ಕೊಂಡು
ಸ್ಪೆಷಲ್ ಆಗಿ ಇವತ್ತು ಮಸಾಲೆ ದೋಸೆ ಮಾಡಿದೆ. ಓ, ನೀ ಯೂಟ್ಯೂಬ್ ನೋಡಿ ಮಸಾಲೆ ದೋಸೆ ಮಾಡ್ತೇನೆ. ನಮ್ದೇನ ಇದ್ರು ಮಸ್ತ್. ನಮ್ಮವ್ವ ಹೇಳ್ಕೊಟ್ಟಿದ್ದೆ ದೋಸೆ ನೋಡು. ಹಂಗೇನಿಲ್ವಾ, ನಾನು ಮನ್ಯಾಗ ಮಾಡ್ತೇನಿ. ನನ್ಗೆ ಮಸಾಲೆ ದೋಸೆ ಭಾರಿ ಮಸ್ತ್ ಮಾಡಕ್ ಬರ್ತೈತಿ. ಆದ್ರ ಮೊನ್ನೆ ಹಂಗ ಮೊಬೈಲ್ ಹಿಡ್ಕೊಂಡು ಕುಂತಿದ್ಲ ನನ್ನ ಮಗಳ. ಅದ್ರಾಗ ಭಾಳ ಚಂದ ತೋರ್ಸಾಕತ್ತಿದ್ರ. ಅದನ್ನ ನೋಡಕ್ಕೀಗ ಹಂಗ ಮಾಡ್ಕೊಡ್ಬೇಯವ್ವ ಅಂದ್ಲ, ಅದಕ್ಕೆ ಮಾಡಿದ್ದೆ. ಈಗೀಗಂತರೂ ಅದು ಏನೇನೋ ಇಟ್ಕು ಯೂಟ್ಯೂಬ್ನಾಗ ನೋಡ್ತಾರ. ಒಂದು ನೀರು ಬಿಸಿ ಮಾಡೋದಿದ್ರು ಯೂಟ್ಯೂಬ್ನಾಗ ನೋಡೇ ಕಲ್ಕೊಂತಾವ್. ಸಾರು, ಪಲ್ಯ, ಚಪಾತಿ, ಅನ್ನ ಏನ ಮಾಡ್ಬೇಕಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡ್ತಾರ. ಗಿರ್ಜಿ, ಖರೆಗೂ ಮೊಬೈಲ್ನಾಗ ನೋಡಿ ಅಡ್ಗೆ ಮಾಡ್ತಾರ? ಹೌದು ದ್ಯಾಮಕ್ಕ, ಎಂತೆಂತ ಮಸ್ತ್ ಅಡ್ಗೆ ಹಾಕಿರ್ತಾರ ಗೊತ್ತೇನ ಅದ್ರಾಗ. ಹೌದಾ, ನಂಗೆ ಗೊತ್ತೇ ಇಲ್ಲಲ್ಲ. ನೀ ಬಾಳ ಹಿಂದೆ ಉಳ್ದಿ ಬಿಡ. ನೀನು ಅದ್ರಾಗ ನೋಡಿ ಅಡ್ಗೆ ಮಾಡ್ತೀಯಾ? ಇಲ್ಲವಾ, ಹಂಗೇನಿಲ್ಲ. ನನಗೆ ಎಲ್ಲ ಬರ್ತೈತಲ್ಲ, ಮತ್ತೆ ನಾನು ನೋಡ್ಲಿ. ಈಗೀಗ ಹೆಣ್ಮಕ್ಳು ಮದುವೆ ಆಗಿರ್ತಾವಲ್ಲ, ಎಲ್ಲ ಮೊಬೈಲ್ ನೋಡಿ ಅಡ್ಗೆ ಮಾಡೋದು. ಹೌದಾ? ಅಂದಂಗ ಅಲ್ಲಿ ಬರಾಕತ್ತಕಿ ರಾಧಾ ಅಲ್ಲ? ಹೌದಲ್ಲ, ರಾಧಾ ಬರಾಕತ್ತಾಳ. ಆಕಿ ರಾಧಾನ ನೋಡು. ಇಲ್ಲಿ ಗುಡಿಸಲಾಗಿದ್ದಾಗ ಒಂದ್ ಎಂತದೋ ಮಾಸೋಗಿದ್ದ ಚೂಡಿದಾರ ಹಾಕೊಂತಿದ್ಲ, ಎಣ್ಣೆ ಹಚ್ಚಿ ಹೇಳಲ್ ಹಾಕೊಂತಿದ್ಲ. ಈಗ ಅವ್ರ ಅಣ್ಣಗ ದೊಡ್ಡ ಕಂಪ್ನಿ ಒಳಗ ಕೆಲಸ ಸಿಕ್ಕೈತಿ, ಅವರ ದೊಡ್ಡ ಮನಿ ಕೊಟ್ಟಾರ ಅಂತಂತ ಹೇಳಿ ನೋಡಕ್ಕಿಂದು. ನೋಡು ಹೆಂಗ ಬಂಗಾರ ಹಾಕೊಂಡಾಳ, ಹೊಸ ಸೀರೆ ಉಟ್ಕೊಂಡಾಳ. ಬರೀ 2-3 ತಿಂಗಳೊಳಗೆ ಹೆಂಗ ಚೇಂಜ್ ಆಗ್ಬಿಟ್ಟಾಳ ನೋಡು. ಆದ್ರೂ ಬಿಡು, ಭಾಳ ಅಂದ್ರೆ ಭಾಳ ಸೊಕ್ಕು ಬಂದೈತೆ ಆಕಿಗೂ. ನೆಲದ ಮೇಲೆ ನಿಲ್ವಲ್ಲ. ಯಾಕಂಗಂತೀಯ ಪಾಪ ಆಕಿಗ? ಹೌದು ತಾರ, ನೀ ಅನ್ನಕತ್ತಿದ್ದು ಚಲೋ ಅಲ್ಲ, ಆದ್ರೂ ನಿನಗೂ ಭಾಳ ಬಂದೈತಿ ಬಿಡು. ನಾನೇನಂದೆ, ಇದ್ದಿದ್ದಂಗ ಹೇಳಿದ್ನಲ್ಲ. ನೋಡು, ಇಷ್ಟು ದಿವಸ ಆತು, ಒಂದರ ದಿವಸ ನಾವು ಹೆಂಗದೇವಿ, ಏನು ಬದುಕೇವ ಸತ್ತೇವ ಅಂತ ನೋಡಾಕೆನಾರ ಬಂದಿದ್ಲೇನ? ಈಗ ನೋಡು, ಚಲೋ ಸೀರೆ ಒಡವಿ ಎಲ್ಲ ಹಾಕೊಂಡಾಳ. ನಮ್ಗೆಲ್ಲ ತೋರಿಸಿ ಹೊಟ್ಟಿ ಉರಿಸ್ಬೇಕಂತ ಬಂದಾಳ. ನೋಡು, ಇಲ್ಲೇ ಬಂದ್ಲು. ತಾರಕ ಆರಾಮದಿ? ಗಿರ್ಜಕ್ಕ ಆರಾಮದಿಯಾ? ದ್ಯಾಮಕ್ಕ ಆರಾಮದೇನವ? ರಾಧಾ, ನಾವೆಲ್ಲರೂ ಆರಾಮದೇವ್ ನೋಡು. ನೀ ಆರಾಮದಿಯಾ? ನಿಮ್ಮ ಅಣ್ಣಂಗ ಕೆಲಸ ಚಲೋ ನಡೆದೈತಿ? ಹ್ಞೂ ಗಿರ್ಜಕ್ಕ, ನಮ್ಮ ಅಣ್ಣನ ಕೆಲಸ ಚಲೋ ಐತಿ, ಚಲೋ ಪಗಾರ ಐತಿ. ಅವರ ಮನಿ ಕೊಟ್ಟಾರ, ಎಲ್ಲ ಚಲೋ ನಡೆಯತೈತಿ ನೋಡು. ಅದಕ್ಕೆ ಇವತ್ತು ಬಂದಾಳ ಸೋಗ್ಲಾಡಿ ಸುಬ್ಬಿ. ತೋರಿಸ್ಬೇಕಲ್ಲ ತನ್ನ ಗತ್ತು ದಿಮಾಕು ಎಲ್ಲ. ಇಲ್ಲ ತರಕ, ಯಾಕಂಗೆ ಮಾತಾಡ್ತಿದಿ? ಮತ್ತು 2-3 ತಿಂಗಳಾಗಿತ್ತು ಗುಡಿಸ್ಲಿಂದ ಹೊಸ ಮನೆಗೆ ಹೋದ್ಮೇಲೆ ಈ ಕಡೆ ಹಾಯ್ದಿದ್ದೇ ಇಲ್ಲ. ಇಲ್ವಾ? ಹಾಗೇನಿಲ್ಲ. ಅದು ನಾವು ಆ ಕಡೆಗೆ ಹೋಗ್ತಿದ್ದಂಗ ನಮ್ಮ ಅಣ್ಣಂಗೂ ಕೆಲಸ ಹೊಸಾದಿತ್ತಲ್ಲ, ಕಲಿಯೋದ್ರೊಳಗೆ ಅವ ಬ್ಯುಸಿ ಆಗ್ಬಿಟ್ಟ. ಆಮೇಲೆ ನಂದು ಎಕ್ಸಾಮ್ ಅವು ಬಂದು ಅವೆಲ್ಲ ಮುಗಿಸಿ ರಿಸಲ್ಟ್ ಎಲ್ಲ ಬಂತ. ಎಲ್ಲ ಸೆಟ್ ಆಗೋ ತನಕ ಇಷ್ಟು ದಿವಸ ಆತು. ಇವತ್ತು ಅದಕ್ಕೆ ಬಂದೆ ನೋಡು. ನೀವೆಲ್ಲರೂ ನಮ್ಗೆ ಆಸರಾಗಿದ್ರವ. ನಿಮ್ಮನ್ನ ಹೆಂಗೆ ಮರ್ತು ಬಾಳನ್ ಹೇಳ. ನಾವು ಸಣ್ಣವರಿದ್ದಾಗ ತುತ್ತು ಕೂಳು ಹಾಕ್ದವ್ರು ನೀವು. ಗುಡಿಸ್ಲಾಗಿದ್ದವರು ದೊಡ್ಡ ಮನೆಗೆ ಹೋದ್ವಿ ಅಂತಂದು ಹೇಳಿ ಮರೆಯೋ ಅಷ್ಟು ಸಣ್ಣ ಗುಣ ನಮಗಿಲ್ಲ. ದಿನಾಲು ನೀವೆಲ್ಲರೂ ನೆನಪಾಗ್ತಿದ್ರಿ, ಆದ್ರೆ ಏನು ಮಾಡೋದು, ಬರೋಕ್ಕಾಗ್ತಿದ್ದಿಲ್ಲ ಅಷ್ಟ. ರಾಧವ, ತಪ್ಪು ತಿಳ್ಕೊಬಾರ್ದು ಬಿಡುವ. ಆಕಿ ಹಂಗಾದಾಳ ಒಂದಿಟ್ಟು, ನಿಂಗೆ ಗೊತ್ತೈತಲ್ಲ. ಮತ್ತೆ ಎಲ್ಲ ಆರಾಮದಿದಿ? ಎಲ್ಲ ಚಂದೆ ಹೊಂದಿಕೆ ಆಗೈತಲ್ಲೇ? ಹೌದಮ್ಮಕ್ಕ, ಎಲ್ಲ ಚಲೋ ಐತಿ. ಅಂದಂಗ ನಿಮ್ಮನ್ನೆಲ್ಲಾರನು ನಾಳೆ ಮನೆಗೆ ಊಟಕ್ಕೆ ಕರೋಣ ಅಂತ ಬಂದೆ ನೋಡು. ಯಾಕೋ ನಮ್ಗೆ ಯಾರಿಗೂ ತಿನ್ನಕ್ಕೆ ಗತಿ ಇಲ್ಲ ಅಂತ ತಿಳ್ಕೊಂಡಿಯಾ? ತಾರಕ ಸುಮ್ನಿರ. ಪಾಪ ಆಕಿ ಎಷ್ಟರ ಹಂಗಸಿ ಮಾತಾಡಕತ್ತೀಯ ಏನವ ನೀನಂತ್ರು. ನಿಮ್ಗೆ ಯಾರಿಗೂ ತಿನ್ನಕ್ಕೆ ಗತಿ ಇಲ್ಲ ಅಂತ ಹೇಳಿ ಕರ್ಯಾಕ್ ಬಂದೇನಂತ ಹೇಳಿಲ್ಲೇನಕಿ? ತಾರಕ, ನೀ ಮಾತಾಡಕತ್ತಿ ಚಲೋ ಅಲ್ಲ ನೋಡು. ಪಾಪ ಹುಡುಗಿ ಏನು ಅನ್ಬಾರ್ದು ಅಂದೈತಿ? ಏನಿಲ್ಲ, ಇಷ್ಟು ದಿವಸ ಬಿಟ್ಟು ಇವತ್ತು ಕರ್ಯಾಕ್ ಬಂದಾಳಲ್ಲ, ಅದಕ್ಕೆ ಅಂದೆ. ಪಾಪ ಹೇಳ್ತಲ್ಲ, ನಾ ಹುಡುಗಿ ಎಕ್ಸಾಮ್ ಎಲ್ಲ ಇದ್ದು ಬರ್ದು ಎಲ್ಲ ಮುಗಿಸಿ ಮಾಡೋ ತನಕ ಇಷ್ಟ ಆತು. ಅವ್ರು ಹೋಗಿದ್ದು ಹೊಸ ಮನಿ ಅಲ್ಲೆಲ್ಲ ಸೆಟ್ ಆಗ್ಬೇಕಂದ್ರೆ ಟೈಮ್ ತಗೋತ ಅಂತ ಹೇಳಿ. ಇದು ಸ್ವಲ್ಪ ಹಂಗಸದ್ ಬಿಡು. ನಾನು ನೋಡಕತ್ತೇನೆ ಆಗಲಿಂದಾನು ಒಂದೊಂದಕ್ಕೊಂದೊಂದು ರೀತಿ ಮಾತಾಡಕತ್ತಿದ್ದಿ. ನಗಸಿ ಮಾತಾಡಕ್ ಬಿಟ್ಟಿ ಚಲೋ. ಇಲ್ಲ ಅಂದ್ರೆ ನಿನ್ಗ ವಜ್ಜಾಕೇತ್ ನೋಡು. ಇದ್ದಿದ್ದಂಗೆ ಹೇಳಿದ್ರೆ ಎದಿಗ್ ಬಂದು ಒದ್ರಂತ ಬರ್ತೇನ್ವಾ. ನನಗೆ ಕೆಲ್ಸದಾವ್. ಏರಾದವ, ಯಾಕಷ್ಟು ಬೇಸರ ಮಾಡ್ಕೋತಿ ಬಿಡ. ಅದೇನ ಬೊಗಳು ಹೋತು ಅಂತಂದು ಹೇಳಿ ನೀನ್ ಇಷ್ಟು ಬೇಜಾರು ಮಾಡ್ಕೋಬೇಡವಾ. ಅಯ್ಯ ಹುಡುಗಿ, ಯಾಕವ ನಗು? ಎಷ್ಟು ಚಂದದಿ, ಒಳ್ಳೆ ಲಕ್ಷ್ಮಿ ಇದ್ದಂಗೆ ಅದಿದಿ. ಯಾರ ಏನಾರ ಅಂತಾರಂತಂದು ಹೇಳಿ ಬೇಸರ ಮಾಡ್ಕೊಂಡ್ರ ನಿನ್ ಮುಖಕ್ಕೆ ಹೊಂದಂಗಿಲ್ಲ. ನೀನೇನ್ ತಲೆ ಕೆಡ್ಸ್ಕೊಬೇಡ. ನಾನು, ದ್ಯಾಮಕ್ಕ, ಆಮೇಲೆ ಪಾರಕ್ಕ, ಸುಶೀಲಕ್ಕ ಎಲ್ಲಾರು ಸೇರಿ ನಾಳೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೇವಂತಾತ. ಹ್ಞೂನ್ವಾ, ನೀ ಏನು ಬೇಸರ ಮಾಡ್ಕೋಬೇಡ. ಆಕಿ ಬರ್ಲಿ ಬರ್ದೇ ಇರ್ಲಿ, ಆ ತಾರ ಒಂದು ಸ್ವಲ್ಪ ಹಂಗ ಅದ. ಆಕಿಗೂ ಈಗ ಒಂದು ಈಟ ಐಶ್ವರ್ಯ ಬಂದೈತಲ್ಲ, ಅದಕ್ಕೆ ಜಂಬ ಬಂದೈತಿ. ಹಂಗ ಎಲ್ಲಾರ್ಗೂ ಹಂಗಸೆ ಮಾತಾಡ್ತಾಳ. ಆಕಿಗಿಂತ ಒಂದು ಈಟ ನೇ ಮ್ಯಾಲೆ ಬಂದ್ಬಿಟ್ಟಿ ನೋಡು, ಆಕಿಗೆ ಉರಿ ಹತ್ಕೊಂಡೈತೆ ಅಷ್ಟ. ಹ್ಞೂನ್ವಾ, ನೀ ಏನು ಬೇಸರ ಮಾಡ್ಕೋಬೇಡ, ನಾಳೆ ನಾವು ಬರ್ತೇವಂತ. ನೀವಿಷ್ಟು ಹೇಳಿದ್ರಲ್ಲ ನನಗೆ ಸಮಾಧಾನ ಆತ್ವಾ. ಬರ್ಕೋತ ಹೋಗೋತಿರ್ರಿ ಅಕ್ಕ, ನನಗೂ ಅಲ್ಲೇ ಭಾಳ ಅಂದ್ರೆ ಭಾಳ ಬೇಸರ ಆಕೈತಿ. ನಾಳೆ ನಾನು ಬರ್ಲಿ ಕರ್ಯಾಕ ನಿಮ್ಗೆಲ್ಲರಿಗೂ? ಬೇಡವಾ, ನಾವ ಎಲ್ಲರೂ ಕೂಡ ಬರ್ತೇವಂತೆ. ಯಾಕ ನಿಮ್ಮ ಮನೆಗೆ ಗೊತ್ತಿರ್ಲಾರದ್ದೆ ನಮ್ಗೆ? ಅಯ್ಯ, ಇಲ್ಲೇ ಹೊರಗೆ ನಿಲ್ಲಿಸಿ ಮಾತಾಡಕತ್ತೆ ನೋಡು. ಬಾ ಒಳಗೆ ಒಂದು ಕಪ್ ಚಹಾ ಕುಡಿದು ಹೋಗುವಂತಿ. ಬಾಕ, ನನಗೂ ನಿಮ್ಮ ಮನ್ಯಾಗಿನ ಚಹಾ ಕುಡಿಬೇಕಂತ ಭಾಳ ಅನ್ಸಾಕತ್ತೈತಿ. ಆದ್ರೂ ನೀವೆಲ್ಲರೂ ಮಾಡ್ಕೊಡ್ತಿದ್ರಲ್ಲ ಚಹಾ, ಅದು ಅಮೃತಕ್ಕಿಂತ ಏನು ಕಡಿಮೆ ಇರ್ತಿರ್ಲಿಲ್ಲ ಬಿಡು.
ಈಗ ಆ ಕಡೆ ಹೋದ್ರ ಎಲ್ಲ ಆಯ್ತು ಖರೆ ನೀವು ಯಾರು ಇರ್ಲಾರ್ದಕ್ಕ ಆ ಮನ್ಯಾಗ ಇರಾಕ ಮನ್ಸು ಬರವಲ್ದು. ಎಲ್ಲ ನಿನ್ ದೊಡ್ಡ ಗುಣ ಬಿಡುವ. ನೋಡು, ಬಡತನದಿಂದ ಶ್ರೀಮಂತಿಕೆ ಬಂದ್ರು ನಿನ್ ಗುಣ ಏನ್ ಬದಲಾಗಿಲ್ವಾ? ಈ ಗುಣನ ನಿನ್ನ ಕೊನೆಯವರೆಗೂ ಕಾಪಾಡೋದು. ಕಷ್ಟ ಇರ್ಲಿ ಸುಖ ಇರ್ಲಿ ಯಾವತ್ತೂ ಒಂದೇ ತರ ಇರ್ಬೇಕು ನೋಡು. ಹೌದಕ್ಕ, ಎಲ್ಲ ನಾನು ನಿನ್ನ ನೋಡೇ ಕಲ್ತಿದ್ ನೋಡು. ಬ್ಯಾಸರ ಆಗ್ಬೇಡಕ್ಕ. ಅಯ್ಯ ಗಿರ್ಜಿ, ಪಾಪ ಹುಡುಗಿ ಏನ ಹೇಳಕ್ ಬಂತ ನೀನು? ಏನಿಲ್ವಾ, ಎಷ್ಟು ನಿಯತ್ತಿಂದ್ರ ಇದ್ರು ಈ ಜಗತ್ತೊಳಗ ಮೋಸ ಮಾಡೋರೇ ಇರ್ತಾರಲ್ಲ, ನೆನೆಸ್ಕೊಂಡು ಸ್ವಲ್ಪ ಬ್ಯಾಸರ ಆತ್ ನೋಡ ಅಷ್ಟೆ. ಏನಾಗಲ್ಲ ಬಿಡು ಗಿರಿಜಕ್ಕ, ನೀವು ಸ್ವಂತ ದುಡಿಮೆಯಿಂದ ದುಡ್ದಿದ್ದ ದುಡ್ಡು ಎಲ್ಲೂ ಹೋಗಂಗಿಲ್ಲ. ಇವತ್ತಲ್ಲ ನಾಳೆ ಅದು ನಿನಗೆ ಸಿಗ್ತೈತಿ. ನಾವು ದುಡ್ದಿದ್ದ ದುಡ್ಡ ನಮ್ಮ ಕೈಯಾಗ ನಿಲ್ಲಂಗಿಲ್ಲ. ಅಂತದ್ರಾಗ ಯಾರೋ ನಿಮ್ಮ ದುಡ್ಡು ಕೊಳ್ಳೆ ಹೊಡ್ಕೊಂಡು ಹೋಗಿ ಆ ದುಡ್ಡನ್ನಾಗ ಜೀವನ ಮಾಡ್ತೇವೆ ಅಂದ್ರೆ ನಡೀತೈತನ? ಇವತ್ತಲ್ಲ ನಾಳೆ ನಿಮ್ದು ಶ್ರಮಕ್ಕೆ ಪ್ರತಿಫಲ ಸಿಗ್ತೈತಿ. ನಿನ್ ದುಡ್ಡು ಸಿಗ್ತೈತಕ್ಕ. ನಿನ್ ಬಾಯಿ ಹರಕೆಯಿಂದ ಅಷ್ಟಾದ್ರೆ ಸಾಕು ನೋಡುವ, ನಮ್ ಕಷ್ಟ ಎಲ್ಲ ತೀರ್ತೈತಿ. ಯಾಕಂದ್ರ ಹೊಟ್ಟಿ ಬಟ್ಟಿ ಕಟ್ಟಿ ಕೂಡಿಟ್ಟಿದ್ದವ ನನ್ ಗಂಡ ಹಗಲು ರಾತ್ರಿ ದುಡ್ದು ಪೈಸಾ ಕೂಡಿಟ್ಟಿದ್ದ. ಏನೋ ಒಂದ್ ಇರಾಕ್ ಸೂರ್ ಮಾಡ್ಕೋಬೇಕಂತ ಹೇಳಿ ಅನ್ಕೊಂಡಿದ್ವಿ. ನೋಡಿದ್ರ ಎಲ್ಲ ಬದಲಾಗ್ಬಿಡುತ್ತೆ. ಅದು ಯಾರ್ ಕದ್ರು ಏನೋ ಒಂದು ಗೊತ್ತಾಗ್ಲಿಲ್ಲ. 2-3 ವರ್ಷ ಆತ್ ನೋಡಿ, ಇನ್ನೂ ಸಿಕ್ಕಿಲ್ಲ. ಎಲ್ಲದಕ್ಕೂ ಋಣ ಬೇಕಕ್ಕ. ತಲೆ ಕೆಡ್ಸ್ಕೊಬೇಡ್ರಿ, ಇವತ್ತಲ್ಲ ನಾಳೆ ಅದು ನಿಮ್ಮ ಕೈ ಸೇರ್ತೈತಿ. ಬರ್ರವ ಒಳಗ್ ಬರ್ರಿ, ಚಾ ಮಾಡ್ಕೊಡ್ತೇನಂತ, ಒಂದಿಷ್ಟು ಏನಾರು ನಾಷ್ಟ ಮಾಡ್ತೇನಂತ, ತಿಂದು ಹೋಗುವಂತ್ರಿ ಬರ್ರಿ.